ಒಂದು 4 ಹನಿ ಹಾಕೊಂಡ್ಬಿಟ್ಟು ಈ ಪೈಲ್ವಾನ್ ಕುಡಿತಾನಲ್ಲ ಖಾಲಿ ಹೊಟ್ಟಿಗೆ ಅದೇ ಪ್ರಕಾರ ಕುಡಿರಿ. ಕುಡಿದ್ಬಿಟ್ರೆ ವಾಮಿಟ್ ಆಗಲ್ಲ, ಹೊಟ್ಟೆ ಒಳಗೆ ಹೋದ್ರೆ ಬೇದಿ ಆಗಲ್ಲ. ಹೊಟ್ಟೆ ಒಳಗೆ ಹೋದ್ರೆ ಯಾವ್ದು ಗಲೀಜು ಕೂಡ ಯಾರಿಗೂ ಹೊಟ್ಟೆ ಒಳಗೆ ಹೋದ್ರೆ ನಮ್ಮ 360 ನಾಡಿ ಸ್ವಚ್ಛ ಮಾಡುತ್ತೆ. ನನ್ನ ಎತ್ತು ತಾಯಬೇಕು ಪೈಲ್ವಾನ್ ಕೊಡ್ತೀನಿ ಸರ್. ಆಮೇಲೆ ಮಾತಾಡಿ ಪರುಷು ಅಲ್ಲಿಗೆ ಇಡ್ಲಿಕ್ಕಂತೆ. ಹಲೋ ಅಲ್ಲೋಡು ಅವ್ರಿಗೆ ಕಮ್ಮಿ ಐತೆ ಕೇಳು. ಅವ್ರಿಗೆ ಕಮ್ಮಿ ಐತೆ ಕೇಳು. ಹಲೋ ಅಣ್ಣ ಏನೈತಿದು? ಅದೇನು ಅಲ್ಲೈತೆ ನಾವು ನೀವು ಊಟ ಮಾಡೋ ಟೈಮ್ ಎಲ್ಲ ಜುಮ್ ಅಂತ ಬಿಡ್ತವೆ. ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಡಾಕ್ಟರ್ ಇದಾರಲ್ಲ ಅಷ್ಟು ಡಾಕ್ಟರ್ ಅಲ್ಲಿ ಕಳಿಸ್ತೀರಾ. ನನ್ನ ಔಷಧಿಯೊಳಗೆ ಪವರ್ ಇದ್ರೆ ಕಲ್ಲೆಲ್ಲ ಪುಡಿ ಆಗುತ್ತೆ, ಇಲ್ಲಾಂದ್ರೆ ಹಲ್ಮುಟ್ಟಿ ಆಚೆ ಬರುತ್ತೆ. ಇದೆಲ್ಲ ಹಾಕೊಂಡು ನಾನು ಬಿಸ್ಕೋಟ್ ಕಾರ್ಡ್ದಾಗ ಕಳಿತೀನಿ. ಕೆಲವು ಜನ ನಂಬಲ್ಲ. ಅಷ್ಟಪ್ಪ ಕಲ್ಲೆ ಹೊಡಿತಾನೆ, ಅಷ್ಟಪ್ಪ ಗುಂಡೆ ಹಾಕೊಂತ ಅವ್ರ ಹತ್ರ ಜಾದು ಇರ್ಬೋದು, ಮಂತ್ರ ಇರ್ಬೋದು, ಕನ್ಕಟ್ ಇರ್ಬೋದು ಅಂತೀರಾ. ಇವ್ರ ಹತ್ರ ಜಾದು ಇಲ್ಲ, ಮಂತ್ರ ಇಲ್ಲ, ಕನ್ಕಟ್ ಇಲ್ಲ. ಔಷಧ ತಿಕ್ಕಿ 1 ಸೆಕೆಂಡ್ ಆಗಿಲ್ಲ. ಹಣ ಸ್ವಲ್ಪ ಬಲ್ಗೆ ಕೊಡಿ ಅಣ್ಣ. ಹಲೋ ಹಲೋ ತಿನ್ಬೇಡಿ ತಿನ್ಬೇಡಿ. ನಾನು 3 ಅಂತೀನಿ. ಬಾಯಲ್ಲಿ ಹಾಕೊಂಡು ನಾವು ಹಿಮಾಲದ್ದಂಗೆ ನಾವು ಅಡಿಕೆ ಆಗಿರ್ತೀವಲ್ಲ ಆ ರೀತಿ ಆಗಿರಿ. ನೋವು ಆಗಿದ್ ಬಿಟ್ರೆ ಮುಖದ ಮೇಲೆ ಹೋಗಿರಿ, ನೋವು ಆಗಿಲ್ಲ ಅಂದ್ರೆ ಆಗಿರಿ. 3 ಅಂದಾಗ ಈಗ ಬೇಡ. 1 2 3 ಹಾಕೊಳ್ಳಿ ಬ್ರದರ್. ಹಾಕೊಂಡು ಜೋರಾಗಿ ಆಗಿರಿ. ಶಾಬಾಷ್ ಗಂಡಸು ಧೈರ್ಯ ಕೇಳಿ ಸರ್. ಅಣ್ಣ ಸ್ವಲ್ಪ ಜೋರಾಗಿ ಕಡೀರಿ, ತುಟಿ ಬಿಟ್ಟಿ ಕಡೀರಿ. ಅಲ್ಲಿ ಮುರಿಯಲ್ಲ, ತುಟಿ ಬಿಟ್ಟಿ ಜೋರಾಗಿ. ನೋವು ಆಗ್ತೈತಾ ಪುಡಿ ಪುಡಿ ರಂಗೋಲಿ ಆಸಿಡ್ ಅಣ್ಣ ಉಗಿರಿ ರಕ್ತ ಬಂದಿತ್ತ. ಓ ಇದು ವಿಮಲ್ ಕಲ್ಲೆಲ್ಲ ಪುಡಿ ಪುಡಿ. ಅಣ್ಣ ನೋವು ಆಯ್ತಾ? ಶಾ ಪುಡಿತಾ ಜುಮ್ ಅಂತ ಇಲ್ಲ. ಸುಳ್ಳು ಹೇಳಕ್ಕೆ ನಮ್ಮ ಅಣ್ಣ ಅಲ್ಲ, ನಮ್ಮ ದೊಡ್ಡಪ್ಪ ಅಲ್ಲ. ಒಳ್ಳೊಳ್ಳೆ DSP IG ಕಮಿಷನರ್ ಇಂತ ಒಳ್ಳೊಳ್ಳೆ ಸಾಹೇಬರಿಗೆ ಕೊಡ್ತೀನಿ. ಇಂಥವ್ರಿಗೆ ಕೊಟ್ಬಿಟ್ರೆ ಒಂದು ಬಾಟ್ಲಿ ಕಿಮ್ಮತ್ ಬಹಳ ರೇಟ್ ತಗೊಂತೀನಿ. ಅಡ್ರೆಸ್ ಮೇಲೆ ತರಿಸ್ಬೇಕಂದ್ರೆ 500 ಆಗುತ್ತೆ, 500 ರೂಪಾಯಿ. ಇಲ್ಲಿ 10-20 ವರ್ಷದ ನೋವಿದ್ರೆ ಬನ್ನಿ. ಬಾಯಿ ಉಳ್ಕಲಾಗಿರ್ಲಿ, ದುಡ್ಡಿಲ್ಲ, ಹಣ ಇಲ್ಲ, ಒಳಗೆ ಬನ್ನಿ. 5 ನಿಮಿಷದಲ್ಲಿ ನಿಮ್ಮ ನೋವು ಗುಣ ಮಾಡ್ತೀನಿ. ಇವರಲ್ಲಿ ರೋಲ್ ಮೇಲೆ ಹಾಕ್ತಾರೆ. ಸೆಟ್ ಮಾಡಿ ಬಿಸ್ಕೋಟ್ ಅಲ್ಲ ಈ ರೀತಿ ಹೊಡಿಬೇಕಂದ್ರೆ ಎರಡು ಭಾಗ ಮಾಡಿದ್ದು ಮರ ಕೈಯಲ್ಲಿ ಔಷಧ ಹಚ್ತೀವಿ. ಏನು ಮಾರೆ ಮತ್ತೆ ಕಲ್ಲು ಹೊಡಿತೀರಿ. ಮತ್ತೆ ನೀವು ನಿಮ್ಗೆ ಕಲ್ಲು ಹೊಡಿಯಾಕ ಬರಲ್ಲ ಅಂತ ಅಲ್ಲೋ ಇರ್ಲಿ ಅಲ್ಲೇ ಮೊಬೈಲ್ ನಂಬರ್ ಅಂತ ಹಾಕ್ಯಾರ. ಅಲ್ಲೈತೆ ಬಿಸ್ಕೋಟ್ ಅಲ್ಲ ಸರ್. ಈ ರೀತಿ ಎಲ್ಲ ಹೊಡಿಬೇಕಂದ್ರೆ ನಮಗೂ ನೋವು ಆಗುತ್ತೆ. ನೋವು ಆಗ್ಬಿಟ್ರೆ ಬಾರಲ್ಲಿ ಎಣ್ಣೆ ಹೊಡಿಯಲ್ಲ, ಡ್ರಿಂಕ್ಸ್ ಕುಡಿಯಲ್ಲ, ಬ್ಯಾಂಡೇಜ್ ಹಾಕ್ಸಲ್ಲ. ಇದೇ ಔಷಧ ಹಚ್ಬಿಡ್ತೀರಿ, ಮತ್ತೆ ಮೂಳೆ ರೆಡಿ ಮಾಡ್ಕೊಳ್ತೀನಿ, ಮತ್ತೆ ಕಲ್ಲು ಹೊಡಿತೀರಿ. 200 ರೂಪಾಯಿ ಅಂದ್ರೆ ಎದೆ ಹೊಡ್ಕೊಂಡ್ರಲ್ಲ ಸರ್. ಸದ್ಯ ಹಚ್ಚಿ, ಗುಣ ಆಗಿಲ್ಲ ಅಂದ್ರೆ ಆಮೇಲೆ ಮಾತಾಡಿ. ಮುಖದ ಮೇಲೆ ಉಗಿದು ಬಿಡಿ ಅಂತ ರಿಯಲ್ ಔಷಧ. ಅಲ್ಲಿ ನೋಡಿ ವಾಚ್ಮೆನ್ ಸ್ವಾಟೆ ಒಂದು ಪೇಪರ್ ಇರಲ್ಲ, ಆ ತರ ಸ್ವಾಟೆ ತಗೋತ್ತೆ. ಅರ್ಥ ಮಾಡಿ ಸ್ವಲ್ಪ ಯಾವ ತರ ಇತ್ತು ತೋರಿಸ್ತೀನಿ ಅಂತ. ಅರ್ಥ ಮಾಡಿ ಸರ್. ಹಿಡಿಯೋದು ತುಂಬಾ ಕಷ್ಟ ಐತೆ. ಅಷ್ಟು ಫಾರ್ಮಸಿ ಬರೀ ಹಲ್ಲಲ್ಲಿ ಹಿಡಿದಿದ್ದಾನೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಜಾರಿ ಬಿದ್ರೆ ಊಟ ಮಾಡಕ್ ಹಲ್ಲಿರಲ್ಲ, ಕೆನ್ನೆ ಎಲ್ಲ ಹರ್ಕೊಂಡು ಹೋಗುತ್ತೆ. ಆ ಟೈಮ್ಗೆ ನಮ್ಗೂ ಹಲ್ಲು ನೋವು ಬಂದ್ರೆ ಅದೇ ಔಷಧ ಹಲ್ಲಿಗೆ ತಿಕ್ತಿವಿ. ಹಲ್ಲು ನೋವು ಅಲ್ಲಾಗೆ ರಕ್ತ ಬರೋದು ನಿಲ್ಲುತ್ತೆ, ಹುಳ ಇದ್ರೆ ಆಚೆ ಬರುತ್ತೆ. ಕೈಯಿಂದ ಹೊಡಿಬೇಕು. ಕೈಯಿಂದ ಹೊಡಿಬೇಕಂದ್ರೆ ಎಲ್ಲ ಗಟ್ಟಿ ಇರಬೇಕು. ಸರಿ ನೋಡಿ ಸರಿ ನೋಡಿ ಸರಿ ನೋಡಿ ಸರಿ ಮಾಡಿ ಸರಿ ನೋಡಿ ಎಂತ ಮಾಡಿದೆ ಅಲ್ಲಿಂದ ಹೊಡಿತಿರೋದು ಪ್ರಾಕ್ಟೀಸ್ ಮೇಲೆ ಹೊಡಿಬೇಕು. ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ಶೀಘ್ರದಲ್ಲಿ ಹೊರಡ್ಬೇಕೀಗ, ಬೇಗ ಬೇಗ. ಹುಡುಗರಿಗೆಲ್ಲ ಅರ್ಧ ಆಯ್ತು ತಿಂದು. ನೈಸ್ ಬ್ರೇಕ್ಫಾಸ್ಟ್, ಚೆನ್ನಾಗಿತ್ತು. ಚಂದ ಇತ್ತು. చాలా బాగుందా ఎంత
ಗುಡ್ ಮಾರ್ನಿಂಗ್. ಕಿಚ್ಚ ಸುದೀಪ್ ನೋಡಿ ಎಲ್ಲ ತಿಂಡಿ ಮಾಡಿಕೊಂಡಿದ್ರೆ ವರ್ಷ ನಾಯಿ ಊಟ ಮಾಡಿದ ಇಲ್ಲ ಅಂತ ಅವನಿಗೆ ಒಬ್ಬನಿಗೆ ತಲೆಗೆ ಬಂದು ನೋಡಿ. ಇದು ನಮ್ಮ ಫೇವರೇಟ್ ಬುಗ್ಗಿ. ಬಗ್ಗಿ ಫೇವರೇಟ್ ಬುಗ್ಗಿಗೆ ಚಕ್ಕುಲಿ ಅಂದ್ರೆ ಇಷ್ಟ. ಆದ್ರೂ ನಿನ್ನ ಮನಸ್ಸುಂಟಲ್ಲ, ಮನಸ್ಸು ಮೈದಾನ ಹೇಗೆ ವರ್ಷು ಬೆಂಕಿ ಅಲ್ಲ. ಹೋಮ್ ಸ್ಟೇ ನೋಡಿ ಸೂಪರ್ ಉಂಟು, ಒಳ್ಳೆ ಫುಡ್. ಸೂಪರ್ ಹೋಮ್ ಸ್ಟೇ. ಫುಡ್ ಮಾತ್ರ ಅಲ್ಟಿಮೇಟ್. ಎಲ್ಲರೂ ಬರೋರು ಇಲ್ಲಿ ಬರ್ಲೇಬೇಕು. ಮನೆ ಅಡಿಗೆ ಮನೆಯಲ್ಲಿ ಮಾಡಿದಾಗ ಉಂಟು ಅಪ್ಪದಿಟ್ಟು, ಇಡ್ಲಿ, ಚಟ್ನಿ ಎಲ್ಲ, ಚಿತ್ರಾನ್ನ. ಆಯ್ತು, ಈಗ ನಾವು ಮೇಲೆ ಕಾಫಿ ತೋಟ, ಇಲ್ಲಿ ಅಡಿಕೆ ತೋಟ, ಕಿದೆಯಲ್ಲಿ ದನ, ನಾಯಿಗಳು ಮೂರು. ಹೇಗೆ ಮನೆ ವಾತಾವರಣ. ನಿನ್ನೆ ಕ್ಯಾಂಪ್ ಫೈರ್, ಇದು ಬೂದಿದು. ಈಗ ನಾವು ಮುಂದಿನ ಪಯಣ ನಮ್ಮ ಬಾಯ್ನ ಎಂಗೇಜ್ಮೆಂಟ್ ಬಂದ ಪರ್ಪಸ್ ಇವತ್ತು ಪರ್ಪಸ್ ಎಂತ ಮಜ್ಜಿಗೆ? ಒಳ್ಳೇದು, ಹೆಲ್ತಿ ಒಳ್ಳೇದು, ತುಂಬಾ ಚಂದ. ಮಜ್ಜಿಗೆ ಕುಡಿಬೇಕು, ತುಂಬಾ ಅದೇ ಇವತ್ತು ಕುಡಿದು ಬೆಳಿಗ್ಗೆ ಬಿಸಿಲಿಗೆ. ಅಣ್ಣ ಒಂದು ಮಜ್ಜಿಗೆ ಕೊಡಿ. ಯಾವಾಗಲೂ ಮಜ್ಜಿಗೆ ಕುಡಿದು ಒಳ್ಳೆ ಮಸಾಲ ಮಜ್ಜಿಗೆ. ಅದು ಕೋಲ್ಡ್ ಉಟ್ಟಿಯಾ? ಶೇರ್ಸ್ ಹಾಕಿ ಬಿಗ್ ಬಾಸ್ ಅಂತ ನೋಡ್ತಿದ್ದಿ? ಶೇರ್ಸ್ ಹಾಕಿ ಬಿಗ್ ಬಾಸ್ ನೋಡ್ತಿದ್ದಿ? ಅದೆಂತ ಅದು ಗೊತ್ತಾ, ಸುದೀಪ್ ಫುಲ್ ಬ್ರೈಟ್ ಆಗಿ ಇದು ಮಾಡ್ತಿದ್ದಲ್ಲ, ಹೋಸ್ಟ್ ಮಾಡ್ತಿದ್ದಲ್ಲ, ಆತರ ಇದು ತಡ್ಕೊಳ್ಲಿಕ್ಕೆ ಆಗಿಲ್ಲ ಸಮಂತಿಗೆ. ಹಾಟ್ನೆಸ್ ಯಾಕೆ ಸಾಂಬಾರು ಅಥವಾ ಬಿಗ್ ಬಾಸ್ ಅಲ್ಲಿ ಯಾರಿದ್ದಾರೆ ಸಮ? ಅಲ್ಲ, ನೀ ಆಚೆ ಸೈಡ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ. ಬಾಯ್ಸ್ ಇಲ್ಲಿ ಗುಡ್ಡೆ ಕಡ್ಡ ಕೂಡ್ಲೆ ನಿನ್ನೆ ಇಡೀ ಹತ್ತಿ ಅದಿದೆಲ್ಲ ಮಾಡಿದ್ರು. ಈಗ ಇಲ್ಲಿ ಫೋಟೋ ತೆಗಿತಿದ್ದೆ. ಗುಡ್ಡೆ ಕಂಡ ಕೂಡ್ಲೆ ಸ್ಟಾರ್ಟ್, ಕಿಸೆ ಕೈ ಹಾಕಿ ಈಚೆ ತೆಗೆದು 3x ಅಲ್ಲಿ ತೆಗಿ ಅಂತ. ಇವನು ಗೊತ್ತಲ್ಲ, ಇವೊಂದೊಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಡ್ಬೇಕು. ಇವು ನಿನ್ನೆ ಅಷ್ಟು ದೊಡ್ಡ ವ್ಯೂ ನೋಡಿದ್ರೆ ಮುಖ ಹೇಗುಂಟಲ್ಲ ಪ್ಲೇಸ್, ಸೂಪರ್ ಉಂಟು. ಅಲ್ಲೆಲ್ಲ ಹೋಗಿ ಮೀಲಿಕ್ಕೆ ಭಾರಿ ಜಾಲಿ ಆಗ್ಲಿಲ್ಲ. ಇಲ್ಲಿ ನಿಲ್ಲಿಕ್ಕೆ ಬಿಡುದಿಲ್ಲ ಅಂತಲ್ಲ. ಗುಡ್ಡೆ ಬಂದ ಕೂಡ್ಲೆ ಸ್ಟಾರ್ಟಾ ಫೋಟೋಶೂಟ್ ತೆಗಿವಲ್ಲ, ಸ್ವಲ್ಪ ನೀಟಾಗಿ ರೆಡಿ ಆಗಿದ್ದಾರೆ. ನಡಿಲಿ. ಇಲ್ಲಿ ತುಂಬಾ ಸ್ಟಾಪ್ ಇಲ್ಲ, ಬರೀ 5 ನಿಮಿಷ. ಸೀಕುನ್ ಎಂಗೇಜ್ಮೆಂಟ್ ಲೇಟ್ ಆಗ್ತದೆ. ಫಸ್ಟ್ ಬಂದದಂತೆ, ಹಾಗೆ ಫೋಟೋ ತೆಗಿತೇ ಇರೋದು. ಕಾರ್ತಿ ಶುರು ಬಂದದ. ನಮ್ಮನೆ ಇಲ್ಲಿ ವರ್ಷಕ್ಕೆ 2 ಸಲ ಕರ್ಕೊಂಡು ಬಂದೇವೆ ಇವರು. ಹೇಗೆ ವ್ಯೂ ನೋಡಿ, ಹೇಗುಂಟು? ಭಾರಿ ಚಂದ ಉಂಟಲ್ಲ, ಬಾರಿ ಸೂಪರ್ ಉಂಟು. ಕುದುರೆ ಮುಖ, ಅಯ್ಯರ್ನೂರ್, ದ ಗೋಸ್ಟ್ ಟೌನ್. ಒಬ್ಬನೇ ಸುಮ್ಮನೆ ಯಾಕೆ ನೆಗಾಡು ನೆನ್ಸ್ಬೇಡಿ, ಅಲ್ಲಿ ಫೋಟೋ ತೆಗಿತಿದ್ದಾರೆ. ಪರ್ವಗಳೇ ಹಾಕ್ಬೇಕು ಲೆಕ್ಕಲ್ಲಿ. ಎಲ್ಲಿ ತಲುಪಿದೆ? ಮುಂಚೆ ಓಡಿ ಇಲ್ಲಿ ಲೆಫ್ಟ್ ರೈಟ್. ಎಲ್ಲಿದು? ಯಾವ ಪ್ಲೇಸ್ ಇದು? ಇದು ಬಜಗೋಳಿ ಕೊಡಿ. ಬಜಗೋಳಿ, ಗೋಳಿ ಬಜೆ, ಕೋಡಿ, ಇಡ್ಲಿ, ಸಾಂಬಾರ್, ರವಾ ದೋಸೆ, ತುಪ್ಪ ದೋಸೆ, ಅನನಸ ಬಂದ. ಅನನಸ ಕರಿ ಎಂತ ಅನಸ. ಹೌದು, ಹಾಗೆ ಕರಿಬೇಡಿ, ಅನನಸ ಇಲ್ಲಿ ಬಾ. ಇಡ್ಲಿ, ವಡೆ, ಗೋಳಿ ಬಜೆ, ಬಜಗೋಳಿ, ಕೋರಿ. ಏತುಂಡು. ವಾವ್, ಪೈನಾಪಲ್ ತಿಂದೆವು. ಪೈನಾಪಲ್ ನಾವು ಹುಡುಗಿ, ಪೈನಾಪಲ್ ನಾವು ಹುಡುಗಿ ಬಂದ ತಿಂದ್ರೆ ಆಯ್ತಾ ಖಾಲಿಯ? ನಿನ್ನ ನಡೆ ಕಂಡರೆ ನಡುವೆ ಹುಡುಕುತ್ತಲ್ಲವೇ, ನಿಂಗ ಬಿಟ್ಟಿರಲಿಲ್ಲವೇ. ಅಲ್ಲೊಂದಾದರ ಬೀದಿ ಇದೆ, ನೀನು ಅಲ್ಲಿಂದ ಇಲ್ಲೊಂದು ಹೃದಯದ ಕೋಟೆ ಇದೆ, ಇಲ್ಲಿ ಎಂತಾನು ಕಾಣಿಸೋ ಕಾವಲಿದೆ, ಇಲ್ಲಿ ಕಾವನ್ನು ದಾಟಿದ ಜೋರಿನ ಉತ್ತರ ಸಿಗದ
ನಂಟು ನಿನ್ನಂದ ನಿನ್ನಂದ ನಿನ್ನಂದವೇ ಬಲೆ ಬಲೆ ಒಳಗಿನ ಸ್ವರ ನುಡಿಸುವ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನಿನದು ಈ ಸುಂದರ ತಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ 20 ನಿಮಿಷನಾ 20 ಕಿಲೋಮೀಟರ್ ಸರಿ 27 ಅರ್ಧ ಗಂಟೆ ಏನಿಲ್ಲ ಸರಿ ಮಾಡ್ತೇನೆ ಗೊತ್ತಲ್ಲ ಸರಿ ಮಾಡು. 2 ದಿನ ಬೇಕಂತಲ್ಲ ಸರಿ ಆಗ್ಲಿಕ್ಕೆ. ಸೊ ನಾವು ಈಗ ಒಂದು ಆಕ್ಚುಲ್ ಕಾರ್ಯ ಮಾಡ್ತಿದ್ದೇವೆ. ಹೌದು, ಇಷ್ಟವರೆಗೆ ಆದ ಆಚಲ್ ಕಾರ್ಯ ಅಲ್ಲ, ಈ ರೀಸನ್ಗೆ ಮೇನ್ ಆಗಿ ಬಂದದು. ಈಗ ಹೋಗ್ತಿದ್ದು ನಮ್ಮ ಒಂದು ನಮಗೆ ಬೇಜಾರು ಸಂಗತಿ, ಹೌದು, ದುಃಖಕರವಾದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಒಟ್ಟಿಗೆ ಇರ್ತಿದ್ದ ತಿರುಗುಬೋಲಿ ಒಬ್ಬ 35 ವರ್ಷ ಆದ್ರೂ ಮದುವೆ ಆಗುದಿಲ್ಲ ನಂಗೆ ಕಷ್ಟ ಸಿಗುದಿಲ್ಲ ಅಂತೆಲ್ಲ ಹೇಳಿಕೊಂಡಿತ್ತು. ನಮಗೆಲ್ಲ ಯಾರು ಕೊಡ್ತಾರೆ ಅಂತ ಹೇಳಿ ಫಸ್ಟ್ ಮದುವೆ ಆಗ್ತಿದ್ದಾನೆ. ನಂಗೆ ಮದುವೆ ಆಗ್ತದಾ ಇಲ್ಲನಾ ಅಂತ ಹೇಳ್ತಿದ್ದ ಫಸ್ಟ್. ಈಗ ಬೋಣಿ ಮಾಡಿದ್ವಿ. ಆದ್ರೂ ಹುಡುಗಿ ಸೆಟ್ ಆದ ಮೇಲೆ ಎಂಗೇಜ್ಮೆಂಟ್ ಫಿಕ್ಸ್ ಆದ ಮೇಲೂ ಸಹ ಹಿಂದಿನ ದಿನ ನಮಗೆ ವಿಷಯ ಹೇಳುವ ಹಿಂದಿನ ದಿನನೂ ನನಗೆ ಮದುವೆ ಆಗುದಿಲ್ಲ, ನನ್ನದು ಲೇಟ್. ನಮಗೆಲ್ಲ ಎಲ್ಲಿ ಅಂತ ಹೇಳಿ ಮರುದಿನ ನಂಗೆ ಎಂಗೇಜ್ಮೆಂಟ್ ಇದೆ ಅನೌನ್ಸ್ ಮಾಡಿದ್ದು. ನಮಗೆ ಫಿಕ್ಸ್ ಆಗಿದೆ 21ಕ್ಕೆ ಬರ್ಬೇಕು ಅಂತ ಹೇಳಿ ನಾವ್ ಹೇಳ್ಕೊಂಡು ಬಂದದ್ದು, ಸಂಬಂಧ ಇಲ್ಲ. ಮತ್ತೆ ಅದೇ ಒಂದು ನಮ್ಮ ತಂಡದ ಒಂದು ಮೊದಲ ವಿಕೆಟ್ ಪತನ ಅಂತ ಹೇಳ್ಬೋದು. ಮೊದಲಲ್ಲ ಇದು ಅಲ್ಲ, ಇದು ಅರೇಂಜ್ ಮ್ಯಾರೇಜ್ ಅಲ್ಲಿ ನಮ್ಮ ತಂಡದಲ್ಲಿ ಅರೇಂಜ್ ಮ್ಯಾರೇಜ್ ಅಂತ ಅವ ಹೇಳ್ತಾನೆ. ಮತ್ತೆ ಏನೆಲ್ಲ ಮಾಡಿದರೆ ಗೊತ್ತಿಲ್ಲ ಹಾಗೆ. ಮತ್ತೆ ನಮ್ಮ ಸೀಕು ನಮ್ಮನ್ನೆಲ್ಲ ಸ್ನೇಹವನ್ನು ಮರೆತು ಸಾಂಸಾರಿಕ ಸುಖವನ್ನು ಅನುಭವಿಸಲು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಮುಂದಾಗಿದ್ದಾನೆ. ಕಾಲಿಡುವ ಮೊದಲನೇ ಹೆಜ್ಜೆ ಮೊದಲೇ ಅಂತ ಎಂಗೇಜ್ಮೆಂಟ್. ಎಲ್ಲರಿಗೂ ಈಗಲೇ ಒಂದು ಇದು ನಾವು ವರ್ಷಕ್ಕೊಮ್ಮೆ ಹೇಗೆಲ್ಲ ಮಾಡಿ ಉಡುಪಿ ಬರ್ತಾ ಇದ್ದೇವೆ, ಎಂತ ಕತೆ ಗೊತ್ತಿಲ್ಲ. ಎಳಿತಾ ಒಂದು ಶಕ್ತಿ. ನಮಿಗೂ ಬಾರಿ ಹಿಂದೆ ಜನ್ಮದ ನಂಟು ಉಂಟಾ. ಮನೆ ಊರು ಬಿಟ್ಟರೆ ನಮಗೆ ಖುಷಿ ಆಗುದಲ್ಲಿ ಉಡುಪಿ ಅಲ್ಲ, ಬೇರೆ ಎಂತ ಬೇಡ, ಸಾಕು. ಉಡುಪಿ ಕುಂದಾಪುರ ಉಡುಪಿ ಅಂದ್ರೆ ಬಾರಿ ಇಷ್ಟ. ಮತ್ತೆ ಸಮಂತ ಎಂತ ಹೇಳಿಕೊಂಡ ಸೀಕುಗೆ ನಾವು ಬೇಜಾರಾಗಲ್ಲ. ಸಿಕ್ಕುಗೆ ನಾವು ಇಲ್ಲಿಂದ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಎಂಗೇಜ್ಮೆಂಟ್ ಅಡ್ವಾನ್ಸ್ ಎರಡು ತಿಂಗಳಲ್ಲಿ ಮದುವೆ. ಸೀಕು ಇನ್ನೂ ಸಿಕ್ಕುದಿಲ್ಲ ನಮ್ಮ ಕೈಗೆ. ಸ್ಟೋರಿಯಲ್ಲಿ ನೋಡುವಾಗ ಇನ್ನು ಮೊದ್ಲು ಮನೇಲಿ ಬಿಡುದಿಲ್ಲ ಅದು ಇದು ಅಂತ ಹೇಳಿ ಸುಳ್ಳು ಹೇಳ್ತಿದ್ದ. ಇನ್ನು ಹೆಂಡತಿ ಬಿಡುದಿಲ್ಲ, ನಿಮಗೆ ನನ್ನ ತಿರುಗುಬೋಲಿಗೆ ನಂಗೆ ಸಂಸಾರ ಉಂಟು ಅಂತೆಲ್ಲ ಹೇಳಿ ಬೈದೆಲ್ಲ ನಮ್ಮನ್ನು ದೂರ ಮಾಡ್ತಾನೆ. ನೋಡುವ, ಎಲ್ಲಾರು ಇದು ಹುಡುಗಿ ವಿಡಿಯೋ ನೋಡಿದ್ರೆ ನಾವು ಕರೆಯುವಾಗ ಕಳಿಸಿ ಬಿಡಿ ಒಮ್ಮೆ. ಮೇಡಮ್ ನೀವು ನೋಡಿ, ಅವ ಪಾಪ ನಾ ಒಳ್ಳೆ ಹುಡುಗರು, ನಾನು ಬರ್ತೇನೆ ಒಟ್ಟಿಗೆ ಕಾರತ್ತದಲ್ಲ. ಹೌದು, ಅವರ ಮಾತ್ರ ಕಳಿಸಿ ಜೋಡಿಗಳಿಲ್ಲ, ನಾವೆಲ್ಲ ಹೋಗೋದು ನಾವೆಲ್ಲ ಎಲ್ಲರೂ ಸಿಂಗಲ್ಸ್, ನಮ್ಮ ಸಿಂಗಲ್ ಟ್ರಿಪ್ ಎಲ್ಲರೂ. ಬೇಜಾರ್ಸ ಕೇಳ್ತಾ ಆ ನೋವಿದೆ, ಆಕ್ರೋಶ ಇದೆ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಎರಡನೇ ಸಲ ದಾರಿ ತಪ್ಪಿ ಎದುರು ಜಾಗ ಉಂಟದ ನೋಡಿ ಒಂದು ಪಾರ್ಕಿಂಗ್ ಅಷ್ಟೇ ತಪ್ಪಿದಲ್ಲ, ಬಂದದ್ದು ತಪ್ಪಿದಲ್ಲ. ತಪ್ಪಲಿಲ್ಲ. ಆಗಿಂದ ಹೋದ್ರ ಇವ ಪೋಕುಲಿ ಬಂದು ಕೆಬಿ ಮೊಬೈಲ್ ನೋಡ್ತಿಲ್ಲ, ಹೋಗಿ ವಾಪಸ್ ನನಗೆ ಬಂದದ್ದು. ನಾವು ಬರುವಾಗ ನಮ್ಮ ಕಾರಲ್ಲ. ನೀವೆಷ್ಟು ಮುಂದೆ ಹೋದ್ರು ಕೂಡ ಸಿಕ್ಕುದೊಟ್ಟಿಗೆ ಲಾಸ್ಟಿಗೆ ಜಯ ಇಲ್ಲಿ ಮತ್ತೆ ಹುಡುಗರ ಸಸಿ ಆಗ್ಬೋದು ಅಂತೇಳಿ ನಾವು ಮುಂದೆ ಪಾರ್ಕ್ ನೋಡಿ ಬಂದದ್ದು. ಅಲ್ಲಿ ನೋಡಿದ್ರೆ ಇಲ್ಲ, ಜಾಗ ಇರ್ಲಿಕ್ಕೆಲ್ಲ ಇಡ್ಲಿಕ್ಕೆ. ಎಲ್ಲಿ ಈಗ ಸೀಕು ಪ್ರ್ಯಾಂಕ್ ಮಾಡ್ಲಿಲ್ಲ ನಮಗೆ. ಒಬ್ಬ ದೂರ ನೀವೆಂತ ಇದ್ರಲ್ಲಿ ಅವ ನಿಲ್ಸಿದೆ ಪ್ರತಿಗೆ ಸಮಂತಿಗೆ ಎಂತಕ್ಕೆ ನಡಿಲಿಕ್ಕೆ ಮತ್ತೆ ಅಲ್ಪಿತಾ ಗಾಡಿ ಲಾಕ್ ಮಾಡಿ ಹೇಳ್ತೇನೆ. ವರ್ಷ ಯಾರ ಎಂಗೇಜ್ಮೆಂಟ್ ಗೊತ್ತುಂಟಲ್ಲ?
ಮುಂದೆ ಮಾಡಬೇಕು. ನಮ್ಮ ಸೀಕುನ ಮಾವನ ಮನೆ ಈಗ ಇಲ್ಲಿದೆ ಇಲ್ಲಿ ಮನೆ. ಇದು ಮನೆಯಲ್ಲ ದೇವಸ್ಥಾನ ಇದೆ. ಯಾರಿಗೆ ಗೊತ್ತು? ಇದು ಮನೆನೇ. ಅಲ್ಲ ಹೌದು. ಫಂಕ್ಷನ್. ಇದು ಬರ್ಲಿಲ್ಲ ಅಲ್ಲಿ ನಾವು. ಯಾರು ಅವ್ರಿಗೆ ಗೊತ್ತುಂಟಲ್ಲ ಹಾಲ್ ಇದು. ಪಾರ್ಟಿತ್ತು ಮಾರ. ಕೂಗ್ಬೇಡ. ಕೂಗದೆ ಕಂಗ್ರಾಚುಲೇಷನ್ಸ್. ಎಲ್ಲ ಪುಷಪ್ ಅಂದ್ರೆ 20 ಗ್ಯಾರಂಟಿ 2 ಮಾತು. ಅಲ್ಲಿ ಇಲ್ಲಿ ಒಂದು ಆಕ್ಷನ್ ಅದು ನೋಡಿದ್ಯಾ? ಹೈಬ್ರಿಡ್ ಎಲ್ಲಿ ಮಾರೆ ಬಾ ಸೀಕು ನಮ್ಮೊಟ್ಟಿಗೆ ಬರುದಿಲ್ಲ ಊಟಕ್ಕೆ. ಆಯ್ತಲ್ಲ ಸಿಕ್ಕು ಮಧ್ಯೆಯಲ್ಲಿ ಈಗ ನಮ್ಮೊಟ್ಟಿಗೆ ಊಟಕ್ಕೆ ಬರೋದಿಲ್ಲ ಅಲ್ಲ, ಈಗ ಊಟಕ್ಕೆ ಇಟ್ಟಿಲ್ಲ ನಾನು ಬರ್ತೇನೆ ಊಟ ಮಾಡಿ. ಬಿಟ್ಟು ನಂಗೆ ಬೇಕಿದೆ ಕೂಡ ಫಸ್ಟ್ ಇಯರ್ಗೆ ಇಂದು ನೋಡಿ ಸೀಕುನ ಕೈಯಲ್ಲಿ ಪಡ ಪಡ ಮುಖದಲ್ಲಿ ನೋಡಿ ಮಂದಾಸ. ನೋಡು 35 ಆದ್ರೂ ಆಗುದಿಲ್ಲ ಹೇಳಿಕೊಂಡಿದ್ದ, ರಿಂಗ್ ಹಾಕಿ ನಿಂತಿದ್ದಾನೆ. ನಾವಿಲ್ಲ ನೀವು ಊಟ ಕೂತ ನೋಡಿ ಇಲ್ಲಿ ಮಜ್ಜಿಗೆ ಆಗ ಬರ್ತದೆ, ಅಕ್ಕಿ ಪಾಯಸ ಬರ್ತದೆ ಅಂತ ಇದು ನೋಡಿರ್ಲಿಲ್ಲ. ಅರಮನೆ ವಚ್ಚ ಬೇಡ ಬಿಡಿ ಬಿಡಿ ಎಷ್ಟು ಎಷ್ಟಿದಕ್ಕೆ ಎಷ್ಟಿದಕ್ಕೆ ಎಷ್ಟು ಎಲ್ಲಿಂದ ಬಂದದ್ದು ಮಾವಲ್ಲ? ಚಿಕ್ಕಪೇಟಿದೆ ಬಿಡು. ಏ ದೂರ ಹೋಗುದಾ? ಅಂಬೆ ದೂರ ಆ ಗ್ಲಾಸ್ ಕೆಳಗೆ ಮಾಡು ಕಿಟಕಿ. ಹಾಗೆ ಸಸಿತ ಬೀಚ್ ಹೊಟ್ಟದ್ದು. ಹಾ ಸಿಕ್ಕನ ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಊಟ ಎಲ್ಲ ಗಮ್ಮತ್ ಆಯ್ತು. ಹಾ ಸೊ ಹೊಟ್ಟದ್ದು ಬನ್ನಿ ಬನ್ನಿ. ಹಾ ಈಗ ರೂಟ್ ಹಾಕಿ ಸಮಂತ ಒಬ್ಬಗೆ ನಿಂತೆ ರೂಟ್ ಹಾಕು. ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಸುತ್ತಿಯಲ್ಲಿಯೂ ಈ ಸುಂದರ ಬೆಳದಿಂಗಳ ಸಂಪಿನ ಅಲ್ಲಿ ನೋಡು ಫ್ರೀ ಫೀಲ್ ಆಗ್ತದೆ. ಗಮ ಗಮ ಎದೆಯೆಲ್ಲ ಇನ್ನು ಮಾತು ಬರಿತದಲು, ಉಸಿರೇ ಉಸಿರಿಡಿತು ನಿನ್ನ ಉಸಿರಾಗಿ ಈ ಉಸಿರು ಬಂದಿದೆ. ಬ್ಲಾಕ್ ಲಿಸ್ಟ್ ಎಲ್ಲ ಕಂಡ್ರೆ ಇದು ಮಾಡ್ಬೋದು. ಎಂತ ಆಯ್ತು? ಚಂದಿರನನ್ನು ಅಂದಿಗೇನು ಅಳಗಿರಿಯೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರು ಕೊನೆಯ ಮಾತು ಕೊನೆಯ ನಾಡ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ನಿಮ್ಮ ಸಾವ ನಿಮ್ಮ ಎಂತ ಕಥೆ ಅಂತ ಎಂತ ಹತ್ತೊಮ್ಮೆ ಇತ್ತೊಮ್ಮೆ ಹತ್ತೊಮ್ಮೆ ನಿನ್ನ ಬ್ಲಾಕ್ ಇದೆಂತ ಬ್ಲಾಕ್ ಲಿಸ್ಟ್ ಅಂತ ನಿನ್ನ ಗಾಡಿ ಅಲ್ಲ ದೂರ ಈಗ ಬ್ಲಾಕ್ ಲಿಸ್ಟ್ ಎಂತಕ್ಕೆ ಒಮ್ಮೆ ಹೋಗಿ ಮಾರ್ಗ ಮತ್ತೊಮ್ಮೆ ಸೈಟ್ ಹುಟ್ಟು ನೋಡ್ಬೇಕು ಅವ್ರ ಸೈಟ್ ಹೊಡಿ ಅಂತ ಹೋಗು 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 ಹೋಗು. ಅಲ್ಲ ಇದು ನಾವು ಇಲ್ಲಿ ಯಾಕೆ ಹೋಗ್ತಿದ್ದೇವೆ ಸಸಿತ್ಲಿಗೆ? 6 ಕಿಲೋಮೀಟರ್ ತೋರಿಸ್ತಾ ಉಂಟು. ಸಸಿತ್ಲಿಗೆ ಇಲ್ಲಿ ಯಾಕೆ ಬಂದದ್ದು? ಅಲ್ಲಿ ಮೇನ್ ಮುಕ್ಕಲ್ಲಿ ಒಳಗೆ ಹೋದ್ರೆ ಈಸಿ ಅಲ್ಲ ಬ್ರೋ. ಅದೇ ಸಸಿತ್ಲೆ ಅಲ್ಲ ಎಲ್ಲ ಸೈಡ್. ಅಲ್ಲ ಬಿಡು ಬಿಡು ಬಂದಾಯ್ತಲ್ಲ ಹೋಗುವ.
ಕರೆಕ್ಟ್ 6 ಕಿಲೋಮೀಟರ್ 5.7 ಕಿಲೋಮೀಟರ್ ಉಂಟು. ಹೋಗು. ನೀವ್ಯಾಕೆ ರೈಟ್ ಅಲ್ಲೇ ಹೋಗ್ತಿದ್ದೀರಾ? ಹಂಪು ತಪ್ಪಿಸಿ. ಫಾರಿನ್ ಸಿಸ್ಟಮ್ ನಿಮ್ಮದು? ಅದು ಫಾರಿನ್ ಮಾಡ್ಲಿಕ್ಕೆ ಫಾರಿನ್ ಸಿಸ್ಟಮ್. ಗಾಡಿ ನಿಲ್ಸಬೇಡಿ, ವರ್ಷ ಬರ್ತಾನ ಅಷ್ಟೇ. ಇಲ್ದಾಯ್ತಾ? ಇವನ ಬೆಂಗಳೂರಲ್ಲಿ ಬಿಟ್ರೆ ಉಂಟಲ್ಲ ವಿಜಯ್ ಸಾ. ಅದೇ ಬೆಂಗಳೂರಲ್ಲಿ ಬಿಟ್ರೆ ಉಂಟಲ್ಲ, ಇಳ್ದುಕೊಂಡೆ ಇವ. SPG ಕಮಾಂಡೋ. ಏನ್ರಿ ಮೀಡಿಯಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದು ನೆಮ್ಮದಿಯಾಗಿರ್ಬೇಕಲ್ಲ. ಇಲ್ಲ ಒಂದು ಇನ್ನು ನಿಲ್ಸಬೇಡಿ ಅಷ್ಟೇ. ವರ್ಷ ನಡುವಲ್ಲಿ ಕೂರ್ಸು ಆಯ್ತು. ಇನ್ನು ಇಲ್ಲ ಹಿಡಿತಾನೆ. ನಿಮಗೆ ಗೊತ್ತಿಲ್ಲ, ಇದರ ಸುಖ ಗೊತ್ತಿಲ್ಲ. ಬನ್ನಿ ಹೇಳ್ತೇವೆ. ಹಾಗೆ ಓಡುವಾಗ ನೀನು ಓಡುವಾಗ ತೆಗಿಬೇಡ. ಬಾಯ್ ಬಾಯ್. ಬಾಯ್ಸ್, ಸಮುದ್ರ ರಾಜರೊಟ್ಟಿಗೆ ಮಾತಾಡ್ತಿದ್ದೇವೆ ನಾವು ಅಲ್ಲಿ. ಇಲ್ಲಿ ಸಮುದ್ರ ರಾಜನೊಟ್ಟಿಗೆ ತೆಗೊಳ್ಳಿ ಸೇಡ್ಸ, ನಮ್ಮ ಕಣ್ಣು ನೋಡ್ಲಿಕ್ಕೆ ಆಗ್ತಿಲ್ಲ. ಸಮುದ್ರ ರಾಜನೊಟ್ಟಿಗೆ ಮಾತಾಡ್ತಾ ಇದ್ದೇವೆ. ಸೊ ನಾವು ಬಂದ ಕೂಡ ಹತ್ತಿರ ಬರ್ತಾ ಉಂಟು ಈಗ. ನಾವು ಸಸಿಹಿತ್ಲು ಬೀಚಿಗೆ ಬಂದದಲ್ಲ. ಇದು ಹೊಸತ್ತಾದ್ದು ಸೀವಾಕ್. ಹಾ, ನೀವಲ್ಲಿ ಹೆಜಮಾಡಿ ಟೋಲಿಂದ ಲೆಫ್ಟ್ ಒಳಗೆ ಬಂದ್ರೆ ಗಾಡಿ ಅಲ್ಲಿವರೆಗೆ ಹೋಗ್ತದೆ. ನೀವು ಮಾತ್ರ ಈಗ ನಡಿಲಿಕ್ಕೆ 1 ಕಿಲೋಮೀಟರ್ ಉಂಟು. ನಾವು ಇದು ಯಾರು ಐಡಿಯಾ ಕೊಟ್ಟದ್ದು ಇಲ್ಲಿ ಯಾವ್ದಕ್ಕೆ ಇಲ್ಲಿ ಬರುವಂತ? ಬರುವಂತ ನೋಡಿ ಇಲ್ಲಿ ಹೆಜ್ಜೆ ಆಗುವಂತದಲ್ಲ. ಏನಿದ್ರು ಪ್ರೇಮಿಗಳಿಗೆ ಮಾತ್ರ ಇಲ್ಲಿ ಒಂದು ಸೂಕ್ತವಾದ ಜಾಗ. ನಮಗೆ ಆಗುವಂತದಲ್ಲ. ನಿಮಗೆ ಯಾವುದು ಮತ್ತೆ ಈ ಬಿಸಿಲಿಗೆ? ಯಾರಿಗೆ ಡೋಂಗಿ ಮಾಡಬೇಡಿ, ಯಾರಿಗೆ ಡೋಂಗಿ ಮಾಡಬೇಡಿ. ಅಲ್ಲ, ನಾವು ಡೋಂಗಿ ಮಾಡ್ತಿಲ್ಲ ಮಾರೆ, ಮತ್ತೆ ವಿಷಯ ಕೇಳ್ತಿರೋದು ಎಷ್ಟು ಪವರ್ ಉಂಟು. ಯಾಕೆ ಗೊತ್ತುಂಟಾ? ಇವತ್ತು ನಾವು ಡೋಂಗಿ ಮಾಡ್ತೇವೆ, ಒಬ್ಬ ನಿಮ್ಮ ಮದುವೆ ಎಂಗೇಜ್ಮೆಂಟ್ ಆಯ್ತು. ಈಗ ಇಲ್ಲಿ ಉಳಿದ ಕಂಡದ್ದು ಅಲ್ಲ ಅದು. ಪಟಾ ಪೋಸ್ಟರ್ ನಿಕ್ಲ ಹೀರೋ ರಿಚಕಂಡು ನೀತಂದ ಕನಿ ರಿಚಕಂಡು ಯಾರಿಲ್ಲ ಎಲ್ಲ ಪಾರ್ಕಿಂಗ್ ಹೊಡೆಯುತ್ತಾ? ಪಾರ್ಕ್ ಮಾಡಿ ಹೋಗಿದ್ದಾರೆ ಸಂಜೆ. ಮಂಗಳೂರಿಗೆ ಬಂದವರು ಹೋಯ್ಕಿಲ್ಲಿ ಡ್ರೈವರ್ಗಳಲ್ಲಿ. ಬಂದು ತೆಗಿಯಾ? ನಿಮಗೊಂದು ರೋಡ್ ಗೊತ್ತಿಲ್ಲ ಮಾರೆ? ಅಟ್ರಾಸಿ ಬರುದು ನೀವು ಎಂತ ಆಕ್ಷನ್ ನೋಡುದು ದೊಡ್ಡ ಇದೀವರ್ದು. ಅದು ಬಂದಂತೆ, ಬಂದಾಗಿ ವರ್ಷ ಆಯ್ತು. ಸುಲ್ತಾನ್ ಬತ್ತೇರಿಗೆ ಹೋದ್ರೆ ಉಂಟಂತೆ, ಅಲ್ಲಿಂದ ಬೋಟ್ ದಾಟಿ ಆಚೆ ಒಂದು ಅಂಗಡಿ ಉಂಟಂತೆ. ಬೋಟ್ ದಾಟಿ ಆಚೆ ಬರ್ಬೇಕು, ತಣ್ಣೀರ್ಬಾವಿ ಸೈಡ್. ಬೋಟ್ ದಾಟಿ ಹೋಗ್ಲಿಕ್ಕೆ ಬೋಟಲ್ಲಿ ಹೋಗ್ಬೇಕು, ಬೋಟಲ್ಲಿ ಹೋಗ್ಬೇಕು. ಗಾಡಿಯಲ್ಲಿ ಪಾರ್ಕಿಂಗ್ ಯಾರು ಅಲ್ಲಿ ಮಧ್ಯದಲ್ಲಿ ಗೊತ್ತವನ ಬಸ್ ಉಂಟು. ಈಗ ಕಾಳಿ ಪುಲಿ ಬಂದಿರ್ಬೋದು. ಇವತ್ತು ಸಹ ನೀ ಬಸ್ಸಿಗೆ ಲೇಟ್. ಈ ಅರ್ಧ ಗಂಟೆ ಲೇಟ್ ಆಗಿ ಬಸ್ ಹೋಗಿ ಆಗಿರ್ತದೆ. ಎಂತ ಮಾಡುದಾ? ಅಲ್ಲ, ಎಂತ ಮಾಡುದು? ಹೋಯ್ ಸೀದಾ ಟಿಕೆಟ್ ನಾಳೆಗೆ ಮಾಡ. ಸುಳ್ಳ್ಯದಲ್ಲಿ ಕಳಿ ಕೊಡ್ತಾನೆ ಮಾರೆ. ನಮಗೆ ರೂಟ್ ಹೇಳಿ ಒಂದು ಹಾಡು ಆಡ್ತಿದ್ದಾನೆ. Thank you.
ವರ್ಷ ಪ್ಯಾಕೇಜ್ ಲಾಸ್ಟ್ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಬೋಟ್ ಟ್ರಿಪ್ ಸಹ ಬಂದಿದೆ. ಕಾಲ ಪ್ರವಾಸ ಅಲ್ಲಿವರೆಗೆ ನಾವು ಶ್ರೀಲಂಕೆಗೆ ಹೊರಟಿದ್ದೇವೆ. ನಮ್ಮ ಪ್ಯಾಕೇಜ್ 2 ದಿನದ ಪ್ಯಾಕೇಜ್ ಲಾಸ್ಟ್ ಇದು ಆಪ್ಷನ್ ನೋಡ್ತೀನಿ. ಸಾಯಂಕಾಲದ ಸುಂದರ ಸೂರ್ಯಾಸ್ತ ನೋಡಲು ರಶ್ ಫುಲ್ ರಶ್ ನೋಡಿ. ಅಂಬಿ ಹೇಗೆ ಬೋಟ್ ರೈಡ್? ಸಾಲಿಡ್ ಉಂಟು. ನಾವು ಸುಮಾರು ಕಡೆ ಲಿಕ್ವಿಡ್ ಆದ್ರೆ ಮುಳುಗುದಿಲ್ವಾ? ವರ್ಷ ಹೇಗೆ ವ್ಯೂ? ತಣ್ಣೀರ್ ಬಾವಿ, ಆಫ್ಟರ್ ತಣ್ಣೀರ್ ಬಾವಿ ನಾವು ನೋಡಿ ಸೂರ್ಯಾಸ್ತ ಹಿನ್ನೀರು. ಏನೆಲ್ಲ ಸ್ಕ್ರಿಪ್ಟ್ ಇದು ಆಪ್ಷನ್ ಅವರು ಇಲ್ಲಿ ನಾನು 10 ಓವರಿದು ಟೂರ್ನಮೆಂಟ್ ಆಡೋ ಬಚ್ಚಗಳು IPL ಆಪ್ಷನ್ ನೋಡು. ನಾವು ಬ್ಯಾಂಗ್ಳೂರ್ನ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ. ನೀವು 82 ಕೋಟಿ ಜೋಬಿಸ್ತಾರೆ ನಮ್ಮ ರಾಜ್ಯದಲ್ಲಿ ಸ್ಟೋರೇಜ್ ಅಲ್ಲ ಮಾರ್ರೆ, ಇದು ನೋಡಿಕೆ. ವರ್ಷ ನೀವು ಉಳಿದವರು ಕಂಡತ್ತೆ ನೋಡಿದ್ಯಾ? ಉಳಿದವರು ಕಂಡದ್ದು ನೋಡಿ. ಅಲ್ಲಿ ರಿಚಿ ಯಾರ್ದಾರು ಮೂಗು ಹೊಡೆದಾಕಿದ್ರೆ ಹೀಗೆ ಇರ್ಬೇಕು ಅಂತ ಹೇಳಿ ಹೊಡಿತಾ ನೋಡ್ರ ರಕ್ಷಿಸೈಟಿ ಗೊತ್ತಾಯ್ತಾ? ಎಂತ ಸಾವ ಬೋಳಿ ಮಕ್ಕಳ ಅಂತ ಶೂಟ್ ಮಾಡ್ಬೇಕಲ್ಲ. ಇಲ್ಲೇ ಶೂಟ್ ಬಾ ನೋಡು, ಬಾ ಲೊಕೇಶನ್ ನೋಡು. ಅಲ್ಲ ನೋಡಿ ಇಲ್ಲಿಂದಲೇ ನಮ್ಮ ರಕ್ಷಿ ಶೆಟ್ಟಿ ನಡ್ಕೊಂಡು ಹೋಗಿ ಅಲ್ಲಿ ಬಂದು ಮೂಗು ಹೊಡೆದು ಬರುದು ಗೊತ್ತಾಯ್ತಾ? ಹೋಗ್ತೀಯಾ ವರ್ಷ? ಇದು ಯಾವ್ದು ಗೊತ್ತಾ? ಇನ್ನೊಂದು ಶೂಟ್ ಮಾಡ್ಯಾರ. ಇದು ಯಾವ್ದು? ಎಂತ ಕೋಳಿಗೆ ಅಕ್ಕಿ ಹಾಕೋದಾ? ಅದೇ ಗರುಡ ಗಮನ. ಗರುಡ ಗಮನ ಸಭಾವಾಹನ. ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುದು ಇದೇ ಸ್ಟೇಡಿಯಂ ಅಲ್ಲಿ ನೋಡಿ. ಇದು ಸುಲ್ತಾನ್ ಬತ್ತರಿ ಅಲ್ಲ, ಸುಲ್ತಾನ್ ಬತ್ತರಿ ಈಚೆ ಅಲ್ಲಿ ಅಲ್ಲಿ ಬೋಟ್. ಸುಲ್ತಾನ್ ಇದ್ರೆ ಆಚೆ, ಇದು ತಣ್ಣೀರ್ ಬಾವಿ ಈಚೆ. ಈಚೆ ತಣ್ಣಿರ್ಬೋದು. ಆಚೆ ಹೋದ್ರೆ ನಮಗೆ ಈಚೆ ಆಗ್ತದೆ, ಇಲ್ಲಿ ಆಚೆ ಬೋಟ್ ಇತ್ತು. ಬೋಳಾರು ಜೈ ಈ ಪ್ಲೇಸ್ ನೋಡಿದ್ಯಾ? ಅದು ಉಳಿದವರ ಗಂಡ ಉಳಿದುಕೊಂಡ ಶೂಟಿಂಗ್ ಅದಿಲ್ಲ. ಯಾವ್ದು ಯಾವ ಮೂವಿ? ಉಳಿದವ್ರ ಕಂಡಂತೆ ಗೊತ್ತಿಲ್ಲ? ಗೊತ್ತುಂಟು. ಅದಲ್ಲ ಎಂತದ್ದು ರಿಚಿ ಯಾರ್ದಾರು ಮೂಗು ಹೊಡೆದಾಕಿದ್ರೆ ಹೀಗಿರ್ಬೇಕು. ಸಣ್ಣ ಇರುವಾಗ ನೋಡಿ ಪೊಲೀಸರು ಬಂದು ಎಳ್ಕೊಂಡು ಊರ್ ಬಿಟ್ಟು ಹೊಡೆದ ಅದಲ್ಲನ ಎಂತ ಬೋಳಿ ಮಕ್ಕಳ ಶೂಟ್ ಮಾಡ್ಬೇಕಂತ ಹೇಳ್ತಾರೆ. ಎಂತಕ್ಕೆ ಟಿಕೆಟಾ? ಎಂತದ ಕಲಕಾಯ ಟಿಕೆಟ್? ಅಂಬಿ ಫೋಟೋ ಮುಗಿಸಿ ಹೋಗ್ತಿದ್ದೇವೆ. ಹೇಗೆ ಜಾಲಿ ಆಗಿದೆ. ಸನ್ಸೆಟ್ ಎಲ್ಲ ನೋಡಿ ಬಂದೆವು. ನೋಡಿ ವ್ಯೂ ನೋಡಿ, ತಣ್ಣೀರು ಬಾವಿದು. 15 ರೂಪಾಯಲ್ಲಿ ಬಿಡ್ತಾರೆ ಅಲ್ಲಿಂದ ಇಲ್ಲಿಗೆ. 15 ಅಲ್ಲ? 15 ರೂಪಾಯಿ ಟಿಕೆಟಿಗೆ. ಬನ್ನಿ, ನಾವು ಲಾಸ್ಟ್ ಅಲ್ಲಿ ಕೂತ್ಕೊಳ್ಳುವ. ಅದೇ ಹುಡುಗರ ಫುಲ್ ಸೈಕ್ ಮಾಡ್ತಿದ್ದಾರೆ. ಎಂಡ್ ಆಫ್ ದ ಡೇ ಇದು. ಇನ್ನು ಸೀದಾ ಸುಳ್ಳಿ ಹೋಗ್ಬೇಕು. ಉಲ್ಟಾ ಕೂತಿದ್ರೆ ಅಲ್ಲಿ ಘಾಟಲ್ಲಿ ವಾಮಿಟ್ರಿ ಸರಿ ಕೂತುಗ. ಇವ ಬಾಕ್ಸ್ ಅನ್ನು ಮುಗಿಲಿಲ್ಲ ಮಾರೆ, ಸಾಕ. ಈಗ RCB ಪರ್ಚೇಸ್ ಮಾಡ್ತೇನೆ ನೆಕ್ಸ್ಟ್ ಇಯರ್ ರಾಯಲ್ ಚಾಲೆಂಜರ್ಸ್ RCB ಅಷ್ಟು ಬೇಗ ಕೋಳಿ ಬಜೆ ನಾನು ಅದು ಮೂವ್ ಆಯ್ತು ಅನಿಸಿದ್ದು ಮಾರೆ. ಅಲ್ಲಿ ನೋಡಿ ಸಂಜೆ ಕುಲೆಗಳದ್ದು ಬೋಟ್ ಓಡಿಸು ಡ್ರೈವರಿಗೆ. ಸುಮ್ಮನೆ ನಾವೆಲ್ಲ ಇದ್ದೇವಲ್ಲ, ಬಿಲ್ಡಪ್. ರಾಯಲ್ ಚಾಲೆಂಜರ್ಸ್ ಬೋಟ್ ಲೋಡ್ ಜಾಸ್ತಿ ಆಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. 2 ಬೈಬೇಕು. ಬೋಟ್ ಯಾಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ? ಎಂತ ಗಾಡಿ ರನ್ನಿಂಗ್ ಅಲ್ಲಿ ಉಂಟು. ನಮ್ಮ ಬೋಟ್ ಟೈರ್ ಪಂಚರ್. ಬೋಟ್ ಟೈರ್ ಪಂಚರ್. ಡೀಸೆಲ್ ಖಾಲಿ ಆಗಿ. ಇಲ್ಲ ಟೈರ್ ಪಂಚರ್ ಆಗಿದೆ. ಟೈರ್ ಹೋಯ್ತು, ಬೇರೆ ಬೋಟಿಗೆ ಹಾಕ್ತಿದ್ದಾರೆ.
ಎಲ್ಲರೂ ಹೋಗ್ಬೇಡಿ ಒಮ್ಮೆಗೆ. ಕಡೆ ಫುಲ್ ನಮ್ಮ ಸ್ವಲ್ಪ ಜನ ಎಲ್ಲ ಆಚೆ ಹಾಕಿ ಪಾಸ್ ಆಯ್ತು ಈಗ. ಅಲ್ಲಿ ನಿಮಗೆ ಜಾಸ್ತಿ ಆಯ್ತು. ಆಯ್ತಾ ಪಂಚರ್ ಸರಿ ಆಯ್ತು. ಪಂಚರ್ ಸರಿ ಆಯ್ತು. ರಪ್ಪ ಸ್ಟೆಪ್ಪಿನ ಹಾಕಿದ್ದು. ಎಂತದೋ ಮಾಡಿದ್ರು ಅರ್ಥ ಮಾಡಿ ಮರುಸಿ ಬೋಟಲ್ಲಿ ಬರುದು ಬೇಡ ಅಲ್ಲಿ ಇನ್ನು. ಇದು ಉಂಟಲ್ಲ ಕ್ಯಾಟ್ರಿಂಗ್ ಅಲ್ಲಿ ತೆಗೆದು ಹೀಗೆ ಹಾಕ್ತಾರಲ್ಲ ಸ್ವಲ್ಪ ತಗೊಂಡು ಹಾಗೆ ಮಾಡಿದಾಗ ಅರ್ಥಕ್ಕೆ ಹಾಕಿದ್ದಾರೆ. ಚಮ ಲೇಟ್ ಆಯ್ತಾ? ಗೋಂಚಿ ಊರಿಗೆ ಹೋಗೋಣ ಹೋಗೋಣ ಸ್ಟಾರ್ಟಿಂಗ್ ಆ ಸಾಂಗ್ ಹೇಳಿ ಡಿಜೆ ಏಯ್ ಅದು ಫಸ್ಟಿಗೆ 8ನೇ ಮನೇಲಿ ಹೇಳು ಮರಳಿ ಬಾರದ ಊರಿಗೆ ಹೋಗೋಣ ಹೋಗೋಣ ಟೂರಿಗೆ. ಅದು 2 ಸಲ ಪದ್ಯಕ್ಕೆ ನಂಗೆ ಪದ್ಯ ಕೇಳಲಿಲ್ಲ. ಮತ್ತೆ ಗೊತ್ತಾಯ್ತು ಹೇಳು. ಹಾಕುವಾಗ ಒಮ್ಮೆಗೆ ಹೇಳಿ ಓ ಇದಾ ಅಂತ ಹೇಳಿ. 100 ಜನ ಹೋಗಿಲ್ಲ ಪೆಟ್ರೋಲ್ ಅಲ್ಲ ಡೀಸೆಲ್. ಪೆಟ್ರೋಲ್ ಹಾಕಿ ಇದು ನೆಕ್ಸೋಣ ವೈಟ್ ಸಿಮೆಂಟ್ ಪೆಟ್ರೋಲ್ ಇಟ್ಟು ಆಯಿಲ್ ಹಾಕುದು. ವೈಟ್ ಕೆರೋಸಿನ್ ಅಲ್ಲ ಪೆಟ್ರೋಲಿಗೆ ಅಲ್ಲ ಇದು ವೈಟ್ ಕೆರೋಸಿನ್ ವರ್ಷ ಇಲ್ಲಿ ಬೋಟ್ ಇಳಿದು ರಪ್ಪ ನೋಡಿದ್ರೆ ಬೇಡ ಕರೆಕ್ಟ್ ಉಂಟಲ್ಲ. ಆಯ್ತು. ಫರಂಗಿ ಬೇಟೆಲ್ಲ ಒಂದು ನಂಗೆ ಮೀನು ಬೇಕು. ನೀವು ಹೋಗಿರಿ, ನೀವು ಹೋಗಿ. ನಿಮಗೆ ಅಲ್ಲಿ ಪರಗಿಬೇಟೆ ಬರ್ಲಿಕ್ಕಿಲ್ಲ. ಅಲ್ಲ ಒಂದು ಕೆಲಸ ಮಾಡಿ, ನೀವು ಸೀದಾ ಹೋಗಿ. ನೀವು ಸೀದಾ ಹೋಗಿ, ನಮಗೆ ಸ್ವಲ್ಪ ಮೀನೆಲ್ಲ ತಗೊಳ್ಬೇಕು. ಯಾವ್ದು ಗಾಡಿ ಸಿಗೋದು? ನೆಕ್ಸ್ಟ್ ಅಂಬಿ ತಿಂತದಿಲ್ಲದೆ ಅಂಬಿ ಅಲ್ಲ. ಈ ಹಾಗೆ ಗಾಳ ಅವನೇ ಗಾಡಿ ಅಣ್ಣ, ಅವ ಇಲ್ಲಿಗೆ ನಮ್ಮದು ಮತ್ತೆ ಮನೆ ಹೋದ್ಯ ಅವನು. ಒಟ್ಟಿಗೆ ಮೀನ್ ತಗೊಂಡು ಹೋಗಿ. ಸೀಮೆಣ್ಣೆ ಸೀಮೆಣ್ಣೆಯಾ? ಬೊಕ್ಕಡ ಯಾರು ಗಂಟೆ ಹಾಕಿರ್ತಿಲ್ಲ. ಪೆಟ್ರೋಲ್ ಇದ್ದು ದೀಪಣ್ಣ ಬೆಂಗಳೂರು ಹೊರಟ್ರಾ? ಎಂತಾಯ್ತು? RCB ಅವರು FD ಅಲ್ಲಿ ಇಟ್ಟಿದ್ದಾರೆ 83 ಕೋಟಿ. ಎಂತ ತಗೊಳ್ಳೇ ಇಲ್ಲ. ಒಬ್ಬನ ತಗೊಂಡಿರು ವೇಸ್ಟ್ ಬಾಡಿ. ಯಾರು? ಕುರ್ಕುರೆ 5 ರೂಪಾಯಿದು ಕುರ್ಕುರೆ 10 ರೂಪಾಯಿದು ಫಾಂಟ ಅಷ್ಟೇ ತಗೊಂಡು. ಇವರು ಮತ್ತೆ ಮಾಲ್ಟ್ ದಿಲ್ಲಿಗೆ ಬಂದ, ಮಾಲ್ಟ್ ಕುಡಿಲಿಕ್ಕೆ ಬಂದ. ಏ ಲ್ಯಾಪ್ ಉಂಟು ಬೆಲ್ಲ. ಬೀಜ ಸರ್ ಹೊರಟ್ಯಾ? ಇನ್ನು ಆಗ ಕಾಣುದು ಈಗ ನಾವು ವರ್ಷ ಆಯ್ತು ಸಿಗದೆ. ನಿನ್ನೆ ಯಾಕೆ ಬರೋದು? ನನ್ನ ಕೇಬಲ್ ಉಂಟಲ್ಲ ನೀವು 1 ವಾರದಲ್ಲಿ ವಾಪಸ್ ಬಂದಿಯಲ್ಲ. ನೀ ಸಿಗ್ಲೇ ಬೇಡ. 1-2 ತಿಂಗಳು ಬರ್ಬೇಡ, ದುಡ್ಡು ಉಳಿತದೆ. ಕೇಬಿ ಕಾಣುವ, ಆದಷ್ಟು ಬೇಗ ಸಿಕ್ಕುವ, ಬೇಜಾರಾಗ್ಬೇಡ. ಬೇಗಲೇ ಸಿಕ್ಕುಲೆ ಜಾಗ್ರತೆ. ಯಾರು ಸಿಗುದಿಲ್ಲ ಇನ್ನು. ಬಾಯ್ ಬಾಯ್ ಬಾಯ್. ನೀವು 2 ತಿಂಗಳು ಸಿಕ್ಕಬೇಡ, ನಮ್ಮ ದುಡ್ಡು ಪೂರ ಮುಗ್ದುಟ್ಟು ತಿರ್ಗಿ. ನೀವು 1,50,000 2 ಲಕ್ಷ ಖರ್ಚು ಮಾಡಿ ನಾವು 5,000 ಖರ್ಚು ಮಾಡುವ ಟ್ರಿಪ್ಪಿಗೆ. ಹಿಂಗೆಲ್ಲ ಅವಂಗೆ ಹೇಳುದು ಟಾಟಾ 1 ತಿಂಗಳು ಸಿಕ್ಕಬೇಡ ಅಂತ. ಕೇಬಿ ಬೇಜಾರಾಗ್ತುಂಟು. ಕೇಬಿ ನೀವು ಬೆಂಗಳೂರಿಂದ ಬರ್ಬೇಡ 2 ತಿಂಗಳು, ಆಯ್ತು, ಅಲ್ಲೇ ಹೋಗ್ಬೇಡ. ದುಡ್ಡು ಉಳಿತ ಇಲ್ಲಿ. ವರ್ಷ ಯಾವುದು? ಅಲ್ಲ, ಒಂದು ಎತ್ತು, ಒಂದು ಕೆಜಿ ಡೇಟ್ ಬರ್ಬೋದು. ಹೇಗೆ ಮೀನು ರೇಟ್ ಹೇಗೆ? ಸುಳ್ಳೆದೆ ಸೇಮ್. ಸುಳ್ಳೆ ರೇಟ್ ಪರಗಿಪೇಟೆಯಲ್ಲಿ ಮೀನು ನಾವು ಅಂಜಲಿ ಹಿಡಿದಲ್ಲ. ದೊಡ್ಡ ಈ ಬಂಗುಡೆ ತಗೊಂಡು
4 ಮನೆಗೆ ಪಾಲು. ಇವರ ಶಾಪಿಗೆ ಬನ್ನಿ, ಫುಲ್ ಡಿಸ್ಕೌಂಟ್ ಕೊಡ್ತಾರೆ. ಇದು ಒಳ್ಳೆ ಮೀನು, ಸಿಲ್ವರ್ ಇದಲ್ಲ ಹೊಳೆಂಜೀರು. ಕೊಳಂಜೀರ್ ಸಿಲ್ವರ್ ಫಿಶ್. ಇದ್ಯಾವ್ದು ಹೊಳೆ ಮೀನ? ಎಂತ ದಾದಾ ಬನ್ಲೆ. ಇನ್ನೊಂಜನ ಬಕೆಟ್ ಕಂಪನಿ ಅಂತೆ. ಬಕೆಟ್ ಡಿಸ್ಕೌಂಟ್ ಉಂಟಾ? ಬಕೆಟಿಗೆ ನೋಡಿ 100 ರೂಪಾಯಿ ಬಕೆಟ್ ಇಲ್ಲ 50 ರೂಪಾಯಿ ಕೊಡ್ತಾರೆ. ಇದು ಹೈಲೈಟ್ ಆಗ್ಬೇಕು, ಯಾಕಂದ್ರೆ ಮಂಗಳೂರಿಂದ ಉಡುಪಿ ಸುಳ್ಳೆಗೆ ಹೋಗುವವರೆಲ್ಲ ಇದೇ ಅಂಗಡಿ ಬಂದು ಮೀನ್ ತಗೊಳ್ಬೇಕು. ಹಾಗೆ ಪರಂಗಿಪೇಟೆ ಫಸ್ಟ್ ಶಾಪ್, ಫಸ್ಟ್ ಅಲ್ಲ ಮೂರನೇ ಶಾಪ್. ಮೂರನೇ ಶಾಪ್. ಇವ್ರು ಇರ್ತಾರೆ ನೀಲಿ ಶರ್ಟ್ ಹಾಕಿ. ನಾಳೆ ಚೇಂಜ್ ಮಾಡ್ತಾರೆ, ನಾಳೆ ಸಾರಿ. ನೋಡಿ ಕಟಿಂಗ್ ಅವರು ನೋಡಿ, ನಮ್ಮದು ಬಾರಿ ಬಟ್ಟೆಕಾಯಿ ಉಂಟು ಅದ್ರಲ್ಲಿ. ಮೊನ್ನೆ ಅಲ್ಲಿ